ನಾವು ಅನಿರ್ದಿಷ್ಟಾವಧಿ ಯುದ್ಧ ವಿರಾಮ ವಿಸ್ತರಣೆಯ ಬಗ್ಗೆ ಮಾತನಾಡ್ತಾ ಇದ್ವಿ. ಇದು ಮುಂದಿನ ಘೋರ ಯುದ್ಧಕ್ಕೆ ಮಾಡಿಕೊಳ್ತಾ ಇರುವಂಥ ತಯಾರಿಯ ಅಥವಾ ತಯಾರಿಗೆ ಸಿಗ್ತಾ ಇರುವಂಥ ಸಮಯನ ಇದ್ರ ಬಗ್ಗೆ ಮಾತನಾಡ್ತಾ ಇದ್ವಿ. ಮೋಹನ್ ಚಿತಾಲೆ ಅವರನ್ನು ಕೇಳ್ತೀನಿ. ಚಿತಾಲೆ ಅವರೇ, ನೀವು ಗಮನಿಸಿದ್ರಿ, ನಾನು ಆಗಲೇ ಆ ದೃಶ್ಯಗಳನ್ನು ತೋರಿಸಿದೆ. ಇರಾನು ಕೂಡ ಕ್ಲಿಯರ್ ಆಗಿ ಗೊತ್ತಿದೆ ಅಂತ ಅನ್ಸುತ್ತೆ, ಈ ಯುದ್ಧ ವಿರಾಮದ ವ್ಯಾಲಿಡಿಟಿ ಜಾಸ್ತಿ ಇಲ್ಲ. ತನ್ನ ಲಾಂಗ್ ರೇಂಜ್ ಮಿಸೈಲ್ ಅನ್ನು ಪ್ರದರ್ಶನಕ್ಕಿಟ್ಟಿದೆ. ಅದನ್ನು ಗಮನಿಸಿದ್ರಿ ನೀವು. ಡೆತ್ ಟು ಅಮೆರಿಕಾ ಅನ್ನುವಂಥ ಘೋಷಣೆ ಕೇಳ್ತಾ ಅಂದ್ರೆ ಸಿದ್ಧತೆಗಳಾಗ್ತಿದೆ, ತಯಾರಿಯನ್ನು ಮಾಡ್ತಾ ಇದೆ. ಮೈ ಮರೆತಿಲ್ಲ ಇರಾನು ಕೂಡ. ಏನಾಗಿದೆ ರಕ್ಷಿತ್, ಗುರುವರ್ಯ ರವೀಂದ್ರನಾಥ್ ಠಾಗೋರ್ ಅಂತ ಬಂಗಾಳದ ಪ್ರಸಿದ್ಧ ಕವಿಗಳಿದ್ದಾರೆ. ಅವರು ರವೀಂದ್ರ ಸಂಗೀತ ಅಂತ ಬರೀತಾರೆ. ಆ ರವೀಂದ್ರ ಸಂಗೀತದಲ್ಲಿ ಒಂದು ಹಾಡಿದೆ, ಜೋದಿತೋರ್ ಡಾಕ್ ಶುನೆ ಕೇವುನಾ ಶೇ ತೋಬೆ ಏಕಲಾ ಚಲೋರಿ ಅಂತ. ಅಂದರೆ ನಿನ್ನ ಮಾತು ಯಾರೂ ಕೇಳ್ತಾ ಇಲ್ಲ ಅಂತಂದರೆ ನೀನು ಒಬ್ಬನೇ ಹೋಗುವಂತ. ಇದು ಭಂಡತನ, ಇರಾನಿನ ಪೂರ್ಣತಃ ಭಂಡತನದ ಮೇಲೆ ನಮ್ಮ ಆರ್ಥಿಕ ತಜ್ಞರು ಹೇಳ್ತಾ ಇದ್ರು, ಇದು ಪ್ರೊಲಾಂಗ್ಡ್ ಸೀಸ್ ಫೈರು, ಇದು ಹಿಂಗೆ ಮುಂದುವರ್ತದೆ ಮತ್ತು ಯುದ್ಧದ ಕಾವು ಹಾಗೆ ಇರ್ತದೆ ಅಂತ. ನಾನು ವಿತ್ ಡ್ಯೂ ರೆಸ್ಪೆಕ್ಟ್ ಟು ಆ ಆರ್ಥಿಕ ತಜ್ಞರಿಗೆ ಹೇಳಬಯಸುತ್ತೇನೆ, ನೋಡಿ, ಡೆಮೋಕ್ರೆಟಿಕ್ ಇಫ್ ವಿನಿಂಗ್ ಇನ್ ಮಿಡ್ ಟರ್ಮ್ ಇಲೆಕ್ಷನ್ ಇಟ್ ವಿಲ್ ಬಿ ಎ ಬಿಗ್ ಸೆಟ್ ಬ್ಯಾಕ್ ಟು ರಿಪಬ್ಲಿಕನ್ ಪಾರ್ಟಿ ಇನ್ ಅಮೇರಿಕಾ. ಅದು ಒಂದು. ಎರಡನೇದ್ದು ವರ್ಲ್ಡ್ ಕಪ್ ಫುಟ್ಬಾಲು. ಮೂರನೇದ್ದು, ಅದು ಸಪೋಸ್ ಇನ್ ಕೇಸ್ ಅಮೇರಿಕಾ ಡಸಂಟ್ ವಿನ್ ಓವರ್ ಇರಾನ್, it will be definitely lost to the Republican Party, and JD Vance's chances of becoming United States of America president will be very thin. So America has decided what Donald Trump says in the tweet, that is called untruth, and what Donald Trump talks in the Pentagon, it is truth. The preparation of the war are at the highest level. Any time within 72 hours they may start bombarding with the B-2B bombers and even up to nuclear also. ಈಗ ಮೋಹನ್ ಚಿತಾಲೆ ಅವರೇ, ಈಗ ದಾಳಿಯನ್ನು ತೀವ್ರಗೊಳಿಸಿದ್ರು ಅಂತ ಅನ್ಕೊಳ್ಳೋಣ. ಅಮೆರಿಕ ಈ ಹಿಂದೆನೂ ಮಾಡಿತ್ತು, 40 ದಿನ ಯುದ್ಧ ಮಾಡಿತ್ತು. ತಾನು ಬಯಸಿದ್ದನ್ನು ಸಾಧಿಸೋದಕ್ಕಾಗಲೇ ಇಲ್ಲ ಅಮೆರಿಕಾಗೆ. ಮತ್ತೆ ಅದೇ ಆಗತ್ತೆ ಹೊರತುಪಡಿಸಿ ಇನ್ನೇನಾಗತ್ತೆ? ಅದರ ಆಚೆಗೆ ಏನಾಗತ್ತೆ? ಸರ್, ಅಮೆರಿಕಾ ಏನ್ ಬಯಸಿತ್ತು? ಅಯಾತುಲ್ಲಾ ಖೊಮೇನಿನ ಎಲಿಮಿನೇಟ್ ಮಾಡೋದು. ಇಸ್ಫಿಹಾನ್ ಮೇಲೆ ಅಟ್ಯಾಕ್ ಮಾಡಬೇಕಾಗಿತ್ತು. ರಿಜಿಮ್ ಚೇಂಜ್ ಬಯಸಿತ್ತು, ಆಗ್ಲಿಲ್ಲ. ಯಾಕಂದ್ರೆ ಅವರು ಗಲ್ಫ್ ಕಂಟ್ರಿಗಳ ಮೇಲೆ ಅಟ್ಯಾಕ್ ಸ್ಟಾರ್ಟ್ ಮಾಡಿದ್ರು. ಗಲ್ಫ್ ಕಂಟ್ರಿಗಳ ಮೇಲೆ ಅಟ್ಯಾಕ್ ಸ್ಟಾರ್ಟ್ ಮಾಡಿದಾಗ ಇದನ್ನ ಇದು ಮಾಡ್ಲಿಕ್ಕೆ ಆಗಿಲ್ಲ. ದೇ ಕುಡ್ ನಾಟ್ ರೀಡ್ ದ ವಾರ್, ಹೌ ಇಟ್ ಈಸ್ ಗೋಯಿಂಗ್ ಟು ಬಿ ಅಂತ. ದೆರ್ ವಾಸ್ ಅ ಸ್ಟೆಪ್ ಬ್ಯಾಕ್ ಫಾರ್ ಅಮೇರಿಕಾ. ಆದರೆ ಈಗೇನಾಗಿದೆ ಅಂತಂದರೆ ನೋಡಿ, ಅಮೇರಿಕಾ ಹ್ಯಾಸ್ ಟೇಕನ್ ಎ ಸ್ಟೆಪ್ ಟು ಅಟ್ಯಾಕ್ ಇರಾನ್ ಆಲ್ ಔಟ್. ಟ್ರೇಲರ್ ತೋರಿಸಿದ್ರೆ ಪಿಕ್ಚರ್ ತೋರಿಸ್ತಾರೆ. ಇರಾನ್ ಯಾರು ನಡೆಸ್ತಾ ಇದ್ದಾರೆ? ಇರಾನ್ ಈಸ್ ನಾಟ್ ರನ್ನಿಂಗ್ ಬೈ ದ ಡೆಮೋಕ್ರೆಟಿಕ್ ಗೌರ್ಮೆಂಟ್, ಇಟ್ ಹ್ಯಾಸ್ ಬಿನ್ ರನ್ ಬೈ IRGC. ನಮಗೆ 1.5 ವರ್ಷದಿಂದ ಅಲ್ಲಿ ಇಂಟರ್ನೆಟ್ ಬಂದಿದೆ. IRGC ಈಸ್ ಕಮ್ಯುನಿಕೇಟಿಂಗ್. Where are the pictures of Isfahan? Where are the pictures of Iranian damage? ಏನೂ ನೋಡ್ತಾ ಇಲ್ಲ. ಆ್ಯಂಡ್ ಪ್ರೆಸಿಡೆಂಟ್ ಆಫ್ ಅಮೇರಿಕಾ ಇಸ್ ಟೆಲ್ಲಿಂಗ್ ಅನ್ಟ್ರೂತ್ ದಟ್ ಇನ್ನೂ ಅವ್ರ ಹತ್ರ ಮಿಸೈಲ್ಸ್ ಇದೆ, ಎಲ್ಲ ಇದೆ. ಯಾರು ಹೋಗಿ ಕೌಂಟ್ ಮಾಡಿದ್ದಾರೆ ಅಂದರೆ ಇದು ವಾರ್ ಮಾಂಗರಿಂಗ್ ಅಂತಾರೆ. ಆ ವಾರ್ ಮಾಂಗರಿಂಗ್ನಲ್ಲಿ ಈ ಥರ ಪೊಸಿಷನ್ ತೋರಿಸ್ಬೇಕಾಗ್ತದೆ. ನಮ್ಮ ಸರ್ವನಾಶ ಆದರೂ ಕೂಡ IRGCಯ ಥೇರಿ ಅಂದರೆ ಕೊನೆಯ ಸೈನಿಕ ಇರೋವರೆಗೂ ಇರಾನ್ ಯುದ್ಧ ಮಾಡೇ ಮಾಡ್ತದೆ. ಇದು ಭಂಡತನ ಅಲ್ಲದೆ ಅವರು 72 ಊರ ಕಡೆ ಹೋಗಬೇಕಾಗಿದೆ. ಇದೊಂದು ಮನಸ್ಥಿತಿಯಲ್ಲಿ ಹಾಕಿದ್ದಾರೆ. ಆದರೆ ಜನರೇಷನ್ ಝಡ್ ಇನ್ ಇರಾನ್ ಈಸ್ ವೆರಿ ಆಂಗ್ರಿ. ದೇ ಆರ್ ಅನ್ಎಂಪ್ಲಾಯ್ಡ್. ತಿನ್ಲಿಕ್ಕೆ ಉಣ್ಲಿಕ್ಕೆ ಸಿಗ್ತಾ ಇಲ್ಲ, ವಿದ್ಯಾಭ್ಯಾಸ ಇಲ್ಲ. ಒಂದಿಲ್ಲ ಇನ್ನೊಂದು ದಿವಸ ಇರಾನ್ನಲ್ಲಿ ಮತ್ತೆ ಸಿವಿಲಿಯನ್ ಗೌರ್ಮೆಂಟ್ ಬರಬೇಕಂತ ಇರಾನಿನ ಜನರೇನೆ IRGC ಬೆನ್ನ ಹತ್ತಾರೆ ಅನ್ನೋದು ಪ್ರೊಡಿಕ್ಷನ್ ನಾನು ಇಲ್ಲಿ ಮಾಡಬಹುದು ಸರ್. ಆದ್ರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.